ಪ್ರೀತಿಸಿ ಮದುವೆ ಆಗ್ತಾ ಇದ್ದೀರಿ, ಸತ್ಯ ಇಲ್ಲ ಅಂತ ಯಾರಂದದ್ದು? ಎಲ್ಲ ಗಂಡು ಹೆಣ್ಣಿಗೂ ವಯಸ್ಸಿನಲ್ಲಿ ಆಕರ್ಷಣೆ ಕಾಡುತ್ತೆ. ಅವಕಾಶವಾದವರು ಪರಸ್ಪರ ಹೇಳ್ಕೊಳ್ಳಬಹುದು, ಆಮೇಲೆ ಅದು ಪ್ರೀತಿಗೂ ತಿರುಗಬಹುದು, ನಂತರ ಮದುವೆನೂ ಆಗಬಹುದು. ಜಾತಿ ಧರ್ಮ ಮರೆತು ಸಮಾಜವನ್ನು ಧಿಕ್ಕರಿಸಿ ಬಂಧು ಬಾಂಧವರನ್ನು ಬಿಟ್ಟು ಆಗಬಹುದು. ಆದರೆ ಇದಿಷ್ಟನ್ನೇ ಸಾಧನೆ ಅಂತ ನಂಬೋ ವಯಸ್ಸು ನಂದಲ್ಲ, ಹುಂಬುತನವೂ ಇಲ್ಲ. ಪೀಠ್ಗೆ ಸಾಕು, ಅದೇನು ಬಿಡಿಸಿ ಮಂದಟ್ ಮಾಡೋದು? ನಿನಗಷ್ಟು ಗೊತ್ತಿಲ್ವಾ? ಮದುವೆ ಆಗ್ತಾ ಇದೆಯಾ, ಸಂತೋಷ, ಜೊತೆಲೆ ಕರ್ಕೊಂಡು ಹೋಗು. ಮದುವೆ ಆಗ್ಲಿ, ಅವಳು ಇಲ್ಲೇ ಇರ್ಲಿ, ನಾನು ಅಲ್ಲಿರ್ತೀನಿ. ವಿದ್ಯೆ ಮುಗಿದು ನಾನೊಂದು ನೆಲೆ ಕಂಡುಕೊಂಡ್ಮೇಲೆ ಅವಳಲ್ಲಿಗೆ ಬರ್ಲಿ. ಇದು ಬೇಡ. ಇದಕ್ಕೆ ಅವಳ ಅಭ್ಯಂತರ ಇಲ್ವಲ್ಲ? ನಮ್ಮ ಅಭ್ಯಂತರ ಇದೆ. ಮದುವೆ ಆಗ್ತಿರೋದು ಅವಳನ್ನ, ಹಣ ಕೊಡ್ತಿರೋದು ನಾವು. ಸುಮ್ಮನಿರ್ತೀಯಾ? ಯಾವುದೇ ವಿಷಯ ಚರ್ಚೆ ಆಗಲಿ, ಹಣದಲ್ಲಿ ಪರ್ಯವಸಾನ. ಅವಳ ಜವಾಬ್ದಾರಿ ಕಳೆಯೋದಾದ್ರೆ ಹಣ ಖರ್ಚು ಮಾಡಿದ್ದಕ್ಕೆ ಅರ್ಥ ಇದೆ. ಜವಾಬ್ದಾರಿ ಕಳೆಯಲ್ಲ, ಹಣ ಖರ್ಚು ಅಂದ್ರೆ ಅರ್ಥ ಇದೆಯಾ? ಇಲ್ಲ. ಜೊತೆಗೆ ವೀಸಾ ಆಗ್ಲಿ, ಜೊತೆಗೆ ಹೊರಡಿ. ಸುಮ್ಮನಿರು ಒಂದೇ. ಕೂತ್ಕೊಳ್ಳಿ ಪ್ಲೀಸ್. ಇವಳು ಸ್ವಲ್ಪ ಹೊರಟು, ದಯವಿಟ್ಟು ಸುಮ್ಮನಿರು. ಕೂತ್ಕೊಳ್ಳಿ. ಅವಕಾಶವಾದ್ರೆ ನನ್ನೇ ಬಾಯಿ ಬಡಿತಾಳೆ, ನಿಮ್ಮನ್ನು ಬಿಡ್ತಾಳಾ? ವಿಷಯ ಇಷ್ಟೇ, ಪ್ರೀತಿಸಿ ಮದುವೆ ಯಾರು ಬೇಕಾದರೂ ಆಗಬಹುದು. ಅದು ಸಾಧನೆ ಅಲ್ಲ. ಕಾಲವು ಪ್ರೀತಿಯಿಂದ ಬದುಕಬೇಕು, ಅಲ್ಲಿ ಸಾಧನೆ. ಇಲ್ಲ ಅಂತ ಅನ್ಲಿಲ್ಲ. ಮದುವೆ ಆದ ಮೇಲೆ 1-2 ವರ್ಷ ಜೊತೆಲಿದ್ರೆ ಆಕರ್ಷಣೆಯನ್ನು ಮೀರಿದ್ದೇನೂ ಸಂಬಂಧ ಬೆಳೆಯುತ್ತೆ. ಪರಸ್ಪರ ನೋವಿಗೆ ಸ್ಪಂದಿಸಿರ್ತೀವಿ, ಪರಸ್ಪರ ಸುಖ ಹಂಚಿಕೊಂಡಿರ್ತೀವಿ. ವೈಯಕ್ತಿಕ ಅಹಂಕಾರಗಳನ್ನು ಅವಕಾಶವಾದಾಗಲೆಲ್ಲ ಒಬ್ಬರ ಮೇಲೊಬ್ಬರು ಹೇರಿ ಒಂದು ಸಮತೋಲನ ಕಂಡುಕೊಂಡಿರ್ತೀವಿ. ಸಹಿಸಿಕೊಳ್ಳೋ ಚೈತನ್ಯದ ಮೇಲೆ, ಸಹ್ಯವಾಗೋದನ್ನು ಕಲಿತ ಮೇಲೆ ಸಂಸಾರ ಉಳಿಯೋದು. ಆಕರ್ಷಣೆಯಲ್ಲಿ ಶುರುವಾದ್ದು ಅನುಭವವಾಗಬೇಕು. ಅಲ್ಲಿ ಒಂದು ಸಂಸಾರ, ಗಂಡ ಹೆಂಡತಿ ಸಂಬಂಧ. ಜೊತೆಲೇ ಬರ್ತಾಳೆ, ಕರ್ಕೊಂಡು ಹೊರಡಿ. ಸಮಸ್ಯೆ ಆಗತ್ತೆ. ಅಷ್ಟು ಅನುಭವಿಸ್ಬೇಕು. ಓದೋಕೆ ನಾನು ಅಲ್ಲಿಗೆ ಹೋಗ್ತಿರೋದು. ಇವಳು ಮನೆ ನೋಡ್ಕೋತಾಳೆ. ಬಲವಂತವಾದ್ರೆ ಕಷ್ಟವಾಗತ್ತೆ. ಮದುವೆ ಬೇಡ ಅನ್ಬೋದು. ಪ್ರೀತಿಸಿದಿರಿ ನೋಡಿ, ಇಬ್ರು ಒಂದು ಸತ್ಯ ಅರ್ಥ ಮಾಡ್ಕೊಳ್ಳೋಣ. ನನಗೆ ಹಣದ ಅವಶ್ಯಕತೆ ಇದೆ, ಅದು ನಿಮ್ಮ ಹತ್ರ ಇದೆ. ಅವಳಿಗೆ ಇವತ್ತಲ್ಲ ನಾಳೆ ಒಂದು ಮದುವೆ ಅವಶ್ಯಕತೆ ಇದೆ. ಗಂಡು ಸಿಕ್ಕೋದು ಕಷ್ಟ, ಸತ್ಯ ಗೊತ್ತು ನಿಮಗೆ. ಎರಡೂ ಬಣಗಳಿಗೆ ಸೌಕರ್ಯವಾದ್ದು. ಇಬ್ರೂ ಸ್ವಲ್ಪ ಬಿಟ್ಕೊಡೋಣ ಅಂತಿದ್ದೀರಿ ಅಲ್ವಾ? ಮದುವೆ ಅಂದ್ಲು, ಆಗಲಿ ಎಂದ್ವಿ. ಯಾಕೆ ಹೇಳಿ? ಯಾಕೆ? ಸಾಕೋದು ಕಷ್ಟ ಅಂತಾನ? ಅವಳು ಜೀವನ ಪರ್ಯಂತ ಎರಚಿದ್ರೂ ಕರಗದಷ್ಟಿದೆ. ಮತ್ತೆ ಮಗಳು, ಸ್ವಂತ ಮಗಳು, ರಕ್ತ ಪ್ರೀತಿ ಇದೆ. ವಯಸ್ಸು ಹುಡುಗಿ ಕನಸು ಕಾಣ್ತಾಳೆ, ಪ್ರಪಂಚ ಸುತ್ತಾಳೆ, ತಾಳ ತಪ್ತಾಳೆ, ಸತ್ಯಕ್ಕೆ ಹಾತೊರಿತಾಳೆ. ಅದಕ್ಕೆ ಮದುವೆ. ಅಪ್ಪ ಅಮ್ಮ 2 ಹೊತ್ತು ಊಟ ಹಾಕ್ತಾ ಇದ್ವಿ, ಮುಂದೆ ನೀನ್ ಹಾಕು. ಆ ಜವಾಬ್ದಾರಿಗಲ್ಲ ಏನ? ಮದುವೆ ಮಾಡೋದಾಗತ್ತೆ ನಿನಗಿಷ್ಟ ಬಂದಲ್ಲಿ, ನಿನಗಿಷ್ಟ ಬಂದ ಹಾಗೆ. ಕರ್ಕೋ ಹೋಗು. ಓದೋಕಾಯ್ತಾ? ಸರಿ. ಇಲ್ಲ ಪ್ರಪಂಚ ಪರ್ಯಟನೆ ಆಗಲಿ. ಓದು ಮುಗಿದ ಮೇಲೂ
ಹಣವೇ. ಅದು ಇದೆ. ಮಗಳ ಸುಖಕ್ಕೆ ಆಗೋನು ಅಳಿಯ. ನಾವು ಹೇಳಿದ್ರೆ ಕೇಳಲ್ಲ, ಮೊಂಡು. ನೀನ್ ಹೇಳು, ಅವಳಿಗೆ ಆಸೆ ಇದೆ, ಕುಣ್ಕೊಂಡು ಬರ್ತಾಳೆ. ದಿಸ್ ಡಸಂಟ್ ಸರ್ವ್ ಮೈ ಪರ್ಪಸ್. ಓದು ಮುಖ್ಯ ನನಗೆ, ಮದುವೆ ಅಲ್ಲ. ಅದಕ್ಕೆ ಮದುವೆ ಬೇಡ ಅಂದ್ರೆ ಪ್ರೀತಿಯ ಮಗಳಿಗೆ ಕನಸು ತೋರಿಸಿದ್ದೆ. ಭ್ರಮ ನಿರಸನವಾದ್ರೆ ನಮಗೆ ಸಂಕಟವಾಗುತ್ತೆ. ಅಪ್ಪ ಅಮ್ಮ ಇಬ್ರು ವಕೀಲರು, ಮಗಳ ಪರ ನಿಲ್ತೀವಿ. ಊರು ಬಿಡೋದು ಸಮಸ್ಯೆ ಆಗಬಹುದು, ಊರಲ್ಲಿ ಇರೋದು ಸಮಸ್ಯೆ ಆಗಬಹುದು. ಅಪ್ಪನ್ನ ಕಳಿಸು, ತಾರೀಖ್ ಪಕ್ಕ ಮಾಡ. ಬೆಳೆದ ಮಕ್ಕಳನ್ನ ಸ್ನೇಹಿತರ ಥರ ಕಾಣಬೇಕು ಅಂತಾರೆ. ಆದರೆ ಏನು ಮಾಡ್ತೀಯ, ತಾಯಿ ಮಕ್ಕಳ ಸಂಬಂಧನೇ ಬೇರೆ ಕಣೋ. ತಾಯಿ ದೃಷ್ಟಿಲಿ ಮಕ್ಕಳು ಯಾವತ್ತೂ ಬೆಳೆಯೋದೇ ಇಲ್ಲ, ಅವಕ್ಕೆ ವಯಸ್ಸೇ ಆಗಲ್ಲ. ಅಲ್ಲಿ ನಿಮ್ಮ ಅಪ್ಪನ ಕರ್ಕೊಂಬರೋಕ್ಕೆ ಹೋಗಿದ್ದೆ. ಅಲ್ಲಿದ್ದವರೆಲ್ಲ ತಲೆಗೊಂದು ಮಾತಾಡಿರ್ತಾರೆ. ಗೊತ್ತು ನನಗೆ. ನಿನಗೆ ಕೋಪ ಬಂದಿತ್ತು, ಮನೆಗೆ ಬಂದೆ, ನಿಮ್ಮ ಅಪ್ಪನ ದಬಾಯಿಸ್ದೆ. ನಿನಗೆ ಬಂದಿರಲ್ವಾ ಕೋಪ? ಬಂದಿತ್ತು. ನಿನಗೊಂದು ಮಾತು ಹೇಳಬೇಕಾಗಿತ್ತು ಅಂತ ಅನ್ನಿಸ್ಲಿಲ್ವಾ? ಅನಿಸಿತ್ತು. ಮತ್ತೆ ಅವ್ರ ಪರನೇ ಮಾತಾಡ್ದೆ. ಗೊತ್ತು ನಿನಗೆ, ಮೊದಲೇ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ. ನಮಗೆ ಪುರ್ಸತ್ತಿಲ್ಲ, ಮುಂದಕ್ಕೆ ಹಾಕ್ತಾ ಇದ್ದೀವಿ, ಉತ್ತರ ಹುಡುಕ್ತಾ ಇಲ್ಲ. ನೀನು ಜಗಳಕ್ಕೆ ಸಿದ್ಧವಾಗಿದ್ದೆ. ನಾನು ಪರ ನಿಂತ್ರೆ ರಂಪಾಗಿರೋದು. ಅವ್ರು ಸುಮ್ಮನೆ ಇರ್ತಿದ್ರಾ? ಕುಣಿದಿರೋರು. ಹೆಚ್ಚು ಕಮ್ಮಿ ಆದರೆ ನೋಡು, ಇಷ್ಟು ದಿನ ಈ ಮನೆಯಲ್ಲಿ ತಪ್ಪಾಗಿ ಹೋಗಿದೆ. ಅವ್ರ ಮಾತೇ ನಡಿಬೇಕು, ಅದು ಅವ್ರ ಪ್ರತಿಷ್ಠೆ. ನಾನು ಸಂಬಳ ತರ್ತಿಲ್ವಾ, ನನ್ನ ಮಾತೇ ನಡಿಬೇಕು, ಇದು ನನ್ನ ಪ್ರತಿಷ್ಠೆ. ಕಿತ್ತಾಡ್ತಿದ್ವಿ. ಮಕ್ಕಳು ನೀವು ಮಾತು ಬರ್ತಿದ್ದ ಹಾಗೆ ದನಿಗೂಡಿಸಿದ್ರಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಣರಂಗ. ಮನೇಲಿ ಅಶಾಂತಿ ಇಲ್ಲ, ಅಶಾಂತಿ. ಮನಸ್ಸು ಸರಿ ಇರ್ತಿರ್ಲಿಲ್ಲ. ಇದರ ಪರಿಣಾಮ ಕೆಲಸದ ಮೇಲೆ ಆಗೋದು. ಶುರು ಅಲ್ಲಿ ಗಲಾಟೆ. ಸಾಕಾಗಿದೆ ಕಣೋ. ಶಾಂತವಾಗಿದ್ದು ಯೋಗ್ಯವಾಗಿ ಬದುಕಿ ಸುಖದಲ್ಲಿ ಸಾಯೋಣ. ಗುಡ್ ನೈಟ್. ಅಪ್ಪಂಗೆ ಹೇಳು, ಇದು ಬೇಡ. ಯಾಕೆ? ಈ ವೃತ್ತಿಗೆ ಗೌರವ ಇಲ್ಲಮ್ಮ. ಕಳ್ತನ ಇಲ್ಲ, ಮೋಸ ಇಲ್ಲ, ಮಾನವಾಗಿ ದುಡಿಯೋದು. ಹೇಳ್ಕೊಳಕ್ಕಾಗಲ್ಲ. ಅದೇ ಯಾಕೆ? ಗೌರವ ಮನುಷ್ಯನ್ಗ, ವೃತ್ತಿಗ? ನಾನು ಆದಾಯ ತೆರಿಗೆ ಅಧಿಕಾರಿ. ನನ್ನ ಮಗ ಅಂತ ಗುರ್ತಿಸ್ಕೊಳ್ಳೋದ್ರಲ್ಲಿ ನಿನಗೆ ಹೆಮ್ಮೆ ಇದೆ. ಹೇಗೆ ಬದುಕಿದ್ರು ಸರಿಯೇ, ಕದ್ದು ಬದುಕಿದ್ರು ಸರಿಯೇ. ಖಂಡಿತ. ಸಿಕ್ಕಾಕೊಂಡ್ರೆ ಅವಮಾನ ಆಗೋಲ್ವಾ? ಏನಿಲ್ಲ, ಸಿಂಪತಿ ಇರುತ್ತೆ. ಎಲ್ಲರೂ ಮಾಡಿದ್ದಾನೆ ಇವರು ಮಾಡಿದ್ದು, ಪಾಪ ಅದೃಷ್ಟ ಕೆಟ್ಟಿತ್ತು ಸಿಕ್ಕಾಕೊಂಡ್ರು ಅಂತಾರೆ. ಮನುಷ್ಯನಿಗೆ ಅವನದೇ ಆದ ಗೌರವ ಏನೂ ಇಲ್ಲ. ಅವನ ವೃತ್ತಿ, ಅದರ ಮೇಲೆ ಗುರುತು. ಯಾವ ವೃತ್ತಿ ಯೋಗ್ಯ ಯಾವುದಲ್ಲ
ನಿರ್ಧಾರ ಮಾಡೋದು ಹೇಗೆ? ವೃತ್ತಿಲಿ ದುಡಿಯೋಕೆ, ದುಡ್ಡು ಮಾಡೋಕ್ಕೆ ಎಷ್ಟು ಅವಕಾಶ ಇದೆ, ಎಷ್ಟು ಮಾಡ್ತೀಯ, ಅದರ ಮೇಲೆ ಯೋಗ್ಯತೆ ನಿರ್ಧಾರ. ಲಕ್ಷಾಂತರ ಜನ ಡಾಕ್ಟರ್ಸ್ ಇದ್ದಾರೆ, ಆದರೆ ಯಾರಿಗೆ ಹೇಳೋ ಮರ್ಯಾದೆ? ದೊಡ್ಡ ನರ್ಸಿಂಗ್ ಹೋಮ್ ಇರಬೇಕು, ಹೆಜ್ಜೆ ಹೆಜ್ಜೆಗೂ ಕಾಸು ಕೀಳಬೇಕು. ಧರ್ಮ ಅಂತ ಕೂತ್ರೆ ಸಂಪಾದನೆ ಆಗೋದಿರಲಿ, ಪೇಷಂಟ್ಸೇ ಬರಲ್ಲ. ಫೀಸ್ ಕಮ್ಮಿ, ಡಾಕ್ಟ್ರ್ ಪ್ರಯೋಜನ ಇಲ್ಲ ಅಂತಾರೆ. ವಕೀಲರು ನ್ಯಾಯದ ಪರ ಹೋರಾಡು, ತಲೆ ಕೆಟ್ಟಿದೆ ಅಂತಾರೆ. ಅನ್ಯಾಯನ ಸಮರ್ಥಿಸು, ಹೆಸರಾಗತ್ತೆ. ಕಳ್ಳನ್ನ ಉಳಿಸಿದ್ರಲ್ವಮ್ಮ ಸಾಧನೆ. ಆಯ್ತು, ನಿನ್ನ ನಿರ್ಧಾರ ನೀನು ತಗೋ. ನನ್ನಿಂದಾದ ಸಹಕಾರ ಇದೆ. ಆದರೆ ಅಪ್ಪಂಗೆ ಹೇಳಲ್ಲ ಇದು ಬೇಡ ಅಂತ. ಅವ್ರು ಮಾಡ್ತಾ ಇರೋದು ಸರಿ, ತಪ್ಪಲ್ಲ. ನೀನು ಬದುಕ್ತಾ ಇರೋ ಪ್ರಪಂಚ ಎಷ್ಟು ದುಡ್ದಿದ್ದಾರೆ ಅದು ಮುಖ್ಯ, ಹೇಗೆ ಅನ್ನೋದಲ್ಲ. ನನ್ನದು ಬೇರೆ, ಹೇಗೆ ದುಡ್ದಿದ್ದಾರೆ ಅದು ಮುಖ್ಯ, ಎಷ್ಟು ಅನ್ನೋದಲ್ಲ. ಹಣದ ಅವಶ್ಯಕತೆ ಇದೆ, ಅವ್ರಿಗೆ ತೋಚಿದ ರೀತಿ. ಅನ್ಯಾಯವಲ್ಲದ್ದು, ಅಭ್ಯಂತರ ಇಲ್ಲ, ನಡೀಲಿ. ನಾನು ಹಾಸ್ಟೆಲ್ಗೆ ಹೋದ್ರೂ ಸರಿನೇ. ಸಣ್ಣ ವಿಷಯ, ನೀನು ಇದಕ್ಕೆ ಹಾಸ್ಟೆಲ್ಗೆ ಹೋಗ್ತೀನಿ ಅಂತಿದ್ಯಾ? ಯಾಕೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಅಂದ್ರು, ವಯಸ್ಸಾದ ಅಪ್ಪನ್ನ ಇಷ್ಟು ದುಡಿಸ್ತಾ ಇದೆಯಲ್ಲ, ನಾಚಿಕೆ ಆಗೋಲ್ವಾ ಅಂತ. ನೀನು ನಿನ್ನ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಅವರನ್ನ ಕಡಿಮೆ ದುಡಿಸ್ಬೇಕು, ಅದಲ್ವೇನೋ ಉತ್ತರ? ಅದ್ಬಿಟ್ಟು ಹಾಸ್ಟ್ಲು ಅಂದರೆ ಆ ಖರ್ಚು ನಮ್ಮ ತಲೆ ಮೇಲೆ, ಅಲ್ಲಿಗೇನು ಇನ್ನಷ್ಟು ದುಡಿಬೇಕು. ಮಗ ತಂದೆ ತಾಯಿನ ಬಿಟ್ಟು ಓಡ್ಬೋದು, ತಂದೆ ತಾಯಿ ಮಗನ ಬಿಡೋದೆಲ್ಲಿ? ಮ್ಯಾನೇಜ್ ಮಾಡ್ತೀನಿ ಬಿಡೋ. ಬರಬಹುದಾ? ಕತ್ಲೇಲಿ ಕೂತಿದೀಯಾ? ನಕ್ಷತ್ರಗಳನ್ನ ಎಣಿಸ್ತಾ ಇದ್ದೆ. ಮಾತಾಡೋದಕ್ಕೆ ಜನ ಇಲ್ಲ, ಹುಡುಕೊಂಡು ಜನರ ಹತ್ರ ಸ್ವಾತಂತ್ರ್ಯ ಇಲ್ಲ. ಮಾತಾಡ್ತಿದ್ದೆ ಕತ್ಲಲ್ಲಿ ನಕ್ಷತ್ರಗಳೊಟ್ಟಿಗೆ. ಕೂತ್ಕೋ. ಕುಡ್ದಿದೀಯಾ? ಇಲ್ಲ. ಯಾಕೆ? ಕುಡಿದು ಗಾಡಿ ಓಡಿಸ್ಬಾರ್ದು ಅಷ್ಟೇ, ಅದು ಕಾನೂನು. ಕುಡಿದು ಸಂಸಾರ ಮಾಡ್ಬೋದು, ಕುಡಿದು ಹೆಂಡತಿ ಮಕ್ಕಳ ಜೊತೆ ವ್ಯವಹರಿಸ್ಬೋದು, ಕುಡಿದು ನಿರ್ಧಾರಗಳನ್ನು ತಗೋಬೋದು. ಆದರೆ ಕುಡಿದು ಗಾಡಿ ಓಡಿಸ್ಬಾರ್ದು ಅಷ್ಟೇ. ಕೋಪನ? ರಘು ನನ್ನ ಆಯ್ಕೆ. ಯಾವಾಗ ಮದುವೆ ಅದು ನನ್ನ ನಿರ್ಧಾರ. ಮದುವೆ ಆದ ನಂತರ ಜೊತೇಲಿ ಹೋಗ್ಬೇಕಾ ಬೇಡವಾ ಅದು ನನ್ನ ಅವನ ಸೌಕರ್ಯದ ಪ್ರಶ್ನೆ. ನೀವು ತಲೆ ಹಾಕಿದ್ದು ನನಗಿಷ್ಟ ಆಗಲಿಲ್ಲ. ಸರಿ, ಅಂದರೆ ಇಷ್ಟ ಆಗಲ್ಲ ಅಂತ ಗೊತ್ತಿ, ಮತ್ತೆ ಕರೆಸಿ ಮಾತಾಡೋದು ಸೂಕ್ತ ಅಂತ ಅನ್ನಿಸ್ತು. ನೀವು ನನಗೆ ಮದುವೆ ಮಾಡ್ತಿರೋದು,
ನನಗೋಸ್ಕರ ಹಣ ಖರ್ಚು ಮಾಡ್ತಿರೋದು. ಕೇಳೋದೇನಿದ್ರು ನನ್ನನ್ನು ಕೇಳಬೇಕು. ಚರ್ಚೆ ಮಾಡೋದೇನಾದ್ರು ಇದ್ರೆ ನನ್ನ ಹತ್ರ ಮಾಡಬೇಕು, ಅವನ ಹತ್ರ ಅಲ್ಲ. ಅವನ ಹತ್ರ ಚರ್ಚಿಸೋದು ಸೂಕ್ತ ಅಂತ ಅನ್ನಿಸ್ತು. ಸೂಕ್ತನಾ ಇಲ್ಲ ಸುಲಭನಾ? ಇವತ್ತಿನ ಕತೆ ಅಲ್ಲ ಇದು. ಯಾವತ್ತೂ ಹೀಗೆ, ನನಗೆ ನೆನಪಿದ ಕಾಲದಿಂದಾನು ಹೀಗೆ. ಜೊತೆ ಹುಡುಗರು ಆಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಅವ್ರನ್ನ ಕರೆದು ತಾಕೀತ್ ಮಾಡ್ತಿದ್ರಿ. ಅದು ಯಾರೊಟ್ಟಿಗೋ ಜಗಳ ಆಡಿ ಬಟ್ಟೆ ಹರ್ಕೊಂಡು ಬಂದ್ರೆ ಆ ಹುಡುಗ ಅವ್ರ ಅಪ್ಪ ಅಮ್ಮ ಅವ್ರನ್ನ ಕರೆದು ದಬಾಯಿಸ್ತಿದ್ರಿ. ಸ್ಕೂಲಲ್ಲಿ ನನಗೆ ಮಾರ್ಕ್ಸ್ ಕಡಿಮೆ ಬಂದರೆ ನನ್ನ ತಪ್ಪಲ್ಲ, ಸ್ಕೂಲ್ ತಪ್ಪು, ಪಾಠ ಹೇಳ್ಕೊಟ್ಟು ಮೇಷ್ಟ್ರ ತಪ್ಪು. ಅವ್ರ ಹತ್ರ ಹೋಗಿ ಜಗಳ ಆಡ್ತಿದ್ರಿ. ಅದು ಯಾಕೆ ಹಾಗೆ? ಅಷ್ಟು ಸ್ವಾತಂತ್ರ್ಯದ ಯೋಗ್ಯತೆನೂ ಇಲ್ವಾ ನನಗೆ? ನನ್ನ ನಿರ್ಧಾರಗಳನ್ನ ನಾನು ತಗೋಬಲ್ಲೆ, ನನ್ನ ಬದುಕನ್ನ ನಾನು ನಡೆಸಬಲ್ಲೆ. ಹಾಗನ್ನಿಸ್ತಾ ಇಲ್ಲ ನನಗೆ. ಯಾಕೆ? ಸ್ವಂತಕ್ಕೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಚೈತನ್ಯ ಇದೆ ಅನ್ಸೋಲ್ಲ. ನಿನಗೆ ಆಸರೆ ಬೇಕು ಅನ್ಸುತ್ತೆ. ಬೇಕಿಲ್ಲ. ಐ ಆಮ್ ನಾಟ್ ಮೆಂಟಲಿ ರಿಟಾರ್ಡೆಡ್. ಐ ಆಮ್ ನಾಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಭೌತಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ನನಗೆ ಊನ ಇಲ್ಲ. ವೈಯಕ್ತಿಕ ನಿರ್ಧಾರಗಳಲ್ಲಿ ನಿನ್ನ ಹಸ್ತಕ್ಷೇಪ ಬೇಡ. ಅದು ನಿನ್ನ ಅನಿಸಿಕೆ, ನನ್ನದಲ್ಲ. ಪರಿಸ್ಥಿತಿಯಲ್ಲಿ ಊನ ಇದೆ. ಪ್ರಪಂಚದ ಮಿಕ್ಕೆಲ್ಲ ಮಕ್ಕಳಿಗೆ ಸಿಗೋ ಮುಕ್ತ ವಾತಾವರಣ ಮತ್ತು ಅವಕಾಶ ನಿನಗಿಲ್ಲ. ತಪ್ಪು ನಿನ್ನದಲ್ಲ, ನಮ್ಮದು. ಇಷ್ಟಪಟ್ಟು ಮದುವೆ ಆದವೋ ಇಲ್ಲ ಯಾವುದೋ ಇಕ್ಕಟ್ಟಿನಲ್ಲಿ ಮದುವೆ ಆಯಿತೋ ಅಥವಾ ಆ ಥರದ ಸನ್ನಿವೇಶವೇ ಕಾಡ್ತೋ ಗೊತ್ತಿಲ್ಲ. ನಾನು ನಿನ್ನಮ್ಮ ಮದುವೆ ಆದೆ. ಪರಿಚಯದ ಪರಿಸರ, ನೆಂಟ್ರಿಷ್ಟ್ರು, ಬಂಧು ಬಳಗ, ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ಓಡ್ ಬಂದ್ವಿ. ನಾನು, ಅವಳು, ಜೊತೆಗೆ ನೀನು. ಸಾಧನೆ ಅಂತ ಮನಸ್ಸಿಗೆ ಅನ್ಸಿರ್ಬಹುದು, ಪ್ರಪಂಚಕ್ಕೆ ಹೋಗಿ ಹೇಳಿರಬಹುದು. ಆದರೆ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಸಣ್ಣ ಭಾವ ಮರಳು ಮಾಡಿ ಮನ ಕರಗುವಂಥ ಕತೆ ಹೇಳಿ ಮುಗ್ಧ ಹುಡುಗಿನ ಸಿಕ್ಕಾಕ್ಸದ್ನಾ? ಅವಳಿಗೂ ಅನ್ಸಿದೆ, ಪೆದ್ದಾಗಿ ಸಿಕ್ಕಾಕೊಂಡೆ. ಅದನ್ನು ಮುಚ್ಚಾಕೋದಕ್ಕೆ ಪ್ರಪಂಚಕ್ಕೆ ಕೂಗಿ ಕೂಗಿ ಹೇಳ್ತಾಳೆ, ನನ್ನ ಆಯ್ಕೆ ಉತ್ಕೃಷ್ಟ, ನನ್ನ ಗಂಡ ಒಬ್ಬ ದೊಡ್ಡ ವಕೀಲ, ನಾನು ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ, ವೀಕೆಂಡ್ಗೆ ರೆಸಾರ್ಟು, ರಜಾ ಬಂದ್ರೆ ಹೊರದೇಶ. ಮಾಡಿದ್ದು ಸೂಕ್ತ ಅನ್ಸಿದ್ರೆ, ನಿರ್ಧಾರಗಳಲ್ಲಿ ಗಿಲ್ಟ್ ಇಲ್ಲದೆ ಇದ್ರೆ ಶಾಂತವಾಗಿರುತ್ತೆ ಬದುಕು. ಹಾಗಲ್ಲದಾಗ ಅಶಾಂತಿ, ಅಬ್ರ ಜಾಸ್ತಿ. ಇಲ್ಲಿ ಈ ಮನೆಯಲ್ಲಿ ಅಶಾಂತಿ, ಅಬ್ರ ಜಾಸ್ತಿ. ನೀನು ಬೆಳೆದ ಈ ಮನೆಯಲ್ಲಿ ಒಂದು ಸ್ವಾಭಾವಿಕ ವಾತಾವರಣ ಇಲ್ಲ. ಅದರ ಛಾಯೆ ನಿನ್ನ ಮೇಲೆ, ಅದರ ಮೇಲೆ ನಿನ್ನ ಮನಸ್ಥಿತಿ. ನಿನ್ನ ಕ್ರಿಯೆ ಪ್ರತಿಕ್ರಿಯೆ ಸ್ವಾಭಾವಿಕ ಅಲ್ಲ. ಅಲ್ಲಿ ಊನ, ಆಲೋಚನಾ ಲಹರಿಯಲ್ಲಿ ಊನ ಇದೆ. ಕಮ್ ಆನ್, ಯು ಮಸ್ಟ್ ಬಿ ಮ್ಯಾಡ್. ಹುಚ್ಚು ನಿನಗೆ. ಐ ಆಮ್ ಕ್ವೈಟ್ ನಾರ್ಮಲ್. ಇಲ್ಲ, ವಯಸ್ಸು ಹುಡುಗಿ ನೀನು. ಅವನು ಹುಡುಕಬೇಕು ನಿನ್ನ ಕಡೆಗಣ್ಣ ನೋಟಕ್ಕೆ, ನಗು, ಮಂದಹಾಸ, ಅದಕ್ಕೆ ಹಾತುರಿಬೇಕು, ಕಾಯಬೇಕು. ಗಂಟೆ, ದಿವಸ, ವಾರ, ಒಂದು 10 ನಿಮಿಷದ ಸಾಂಗತ್ಯಕ್ಕೆ. ಇಲ್ಲಿ ಅದಿಲ್ಲ. ನೀನು ಕಾಯಿ, ಹಗಲು, ಸಂಜೆ, ರಾತ್ರಿ, ಇವತ್ತು, ನಾಳೆ. ಅದರ ಮೇಲೆ ಹಣ ಕೊಡಿಸ್ತೀನಿ, ಮುಂದಿನ ಓದಿಗೆ ಸಹಾಯ ಮಾಡ್ತೀನಿ, ಆಸ್ತಿ ಬರೆಸ್ತೀನಿ.
ಮನಸ್ಸಿನಲ್ಲಿ ಕೂತಿದೆ, ನಿನ್ನಲ್ಲೇನೋ ಊನ ಇದೆ, ನೀನು ಅವನಿಗೆ ಯೋಗ್ಯಳಲ್ಲ ಅಂತ. ಅದು ಕರಗಿದ ದಿನ ನಿನ್ನ ನಿರ್ಧಾರಗಳಿಗೆ ಸ್ವಾತಂತ್ರ್ಯ, ಅಲ್ಲಿವರೆಗೂ ಇಲ್ಲ. ಸಹಾಯ ಮಾಡೋದಾಗತ್ತೆ, ಆದರೆ ಮದುವೆ ಆಗಲಿ ಕರ್ಕೊಂಡು ಹೋಗ್ಲಿ, ಅದಿಲ್ಲ ಆಗೋದಿಲ್ಲ ಅನ್ನೋದಾದ್ರೆ ಅವನು ನನಗೇನೂ ಅಲ್ಲ.